ಮನೆ ಖಾಲಿ ನಿವೇಶನಗಳಿಗೆ ನುಗ್ಗಿದ ಚರಂಡಿ ನೀರು. ನಗರಸಭೆ ಅಧಿಕಾರಿಗಳ ವಿರುದ್ಧ ಜನರಿಂದ ಆಕ್ರೋಶ. ಶಿರಾ ನಗರಸಭೆಯ 31ನೇ ವಾರ್ಡಿನ ಜನವಸತಿ ಪ್ರದೇಶಕ್ಕೆ ಚರಂಡಿಯಿಂದ ಕೊಳಚೆ ನೀರು ನುಗ್ಗಿದ್ದು ಅಕ್ಕಪಕ್ಕದ ನಿವಾಸಿಗಳು ಪರದಾಡುವಂತಾಗಿದೆ. ಸುಮಾರು 3-4 ತಿಂಗಳಿನಿಂದಲೂ ಶಿರಾ ನಗರದ 32ನೇ ವಾರ್ಡ್ನಲ್ಲಿ ಚರಂಡಿ ಕಟ್ಕೊಂಡಿದ್ದು ನೀರು ಹೆಚ್ಚಾದಂತೆ ತಗ್ಗು ಪ್ರದೇಶದ ಮನೆಗಳು, ಸೈಟ್ಗಳಿಗೆ ಹಾಗೂ ರಸ್ತೆಗೆ ಹೊಲಸು ನೀರು ನುಗ್ತಾ ಇದೆ. ಇದರಿಂದ ಇಲ್ಲಿ ವಾಸಿಸಲು ಆಗ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನಗರಸಭೆ ವ್ಯಾಪ್ತಿಗೆ ಬರುವ ಈ ಬಡಾವಣೆಯಲ್ಲಿ ಅಧಿಕಾರಿಗಳು ಮೂಲಭೂತ ಸೌಕರ್ಯವನ್ನ ಒದಗಿಸ್ತಾ ಇಲ್ಲ. ಚರಂಡಿ ಕಟ್ಕೊಂಡು 3 ತಿಂಗಳಾದ್ರೂ ನಗರಸಭೆ ಸಿಬ್ಬಂದಿ ಕ್ಲೀನ್ ಮಾಡಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ನೀರು ಮುಂದೆ ಸಾಗದೆ ಅಲ್ಲೇ ಇರುವ 5-6 ಸೈಟ್ಗಳಿಗೆ ಶೇಖರಣೆ ಆಗ್ತಾ ಇದೆ. ಇದರಿಂದ ಸೊಳ್ಳೆ ಕಾಟ ಹೆಚ್ಚಾಗ್ತಾ ಇದ್ದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರಿದ್ದಾರೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರೋ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಮನೆಯಿಂದ ಒಂದು ಚರಂಡಿ ಜಾಮ್ ಆಗ್ಬಿಟ್ಟಿದೆ. ಯಾವ ವಾರ್ಡ್ ಇದು? ಇದು 30ನೇ ವಾರ್ಡು, ವಿದ್ಯಾನಗರ. ಈ ಮನೆ ನಮ್ಮ ಮನೆ ಹಿಂಭಾಗನೇ. ನಮ್ಮ ಹೆಸರು ದೇವರಾಜಪ್ಪ ಅಂತ. ಸುಮಾರು ಸರಿ ಹೇಳ್ತಾ ಇದ್ದೀವಿ. ಅದು ಪ್ರತಿದಿನ ಬಂದ ನೀರು ಜಾಮ್ ಆಕೈತೆ. ಅದು ನೋಡೋದೇ ಇಲ್ಲ. ಬಂದು ನಗರಸಭೆಯವರೆಲ್ಲ ಹೇಳಿದ್ದೀವಿ. ಅವರು ಸರ್ ಮಾಡ್ತೀವಿ ಅಂತಾರೆ. ಅದನ್ನು ನೋಡಿ ಒಂದು ಏನಾದ್ರು ಒಳ್ಳೆಯ ವ್ಯವಸ್ಥೆ ಮಾಡೋಕ್ಕೆ ಕೇಳ್ಕೊಂತೀವಿ. ಅದೊಂದು ಹೊರಗಡೆ ಬಂದು ಬೇರೆ ಚರಂಡಿನೋ ಇಲ್ಲ ಪೈಪ್ ಏನೋ ಒಂದು ವ್ಯವಸ್ಥೆ ಮಾಡಿರಿ ಅಂತ. ಮಕ್ಕಳು ಮರಿ ಓಡಾಡೋಕ್ಕೆ ಅಲ್ಲಿ ನೋಡ್ರಿ ಒಂದ್ಸರಿ ನೀವು ಬಂದು. ಎಲ್ಲ ಗುದ್ರ ಬಿದ್ದೈತೆ. ಗಾಡಿಗಳು ಹೋದ್ರೆ ಪಕ್ಕದಾಗೆಲ್ಲ ಕಸ ಸಿಡಿಯುತ್ತೆ. ಆ ಥರ ವ್ಯವಸ್ಥೆ ಐತೆ. ನಮ್ಮ ಮನೆ ಹಿಂದಕ್ಕೆ ನಿಂತ್ಕೊಂಡು ಗಾಡಿಗೆಲ್ಲ ತಗೊಂಡ್ಬಿಟ್ಟಿದೆ ನಮ್ಮ ಮನೆ. ಈ ಥರ ಆಗಿತ್ತು. ಇನ್ನು ಶಿರಾ ನಗರದ ಅನೇಕ ವಾರ್ಡ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿದ್ದು ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತು ಕಟ್ಕೊಂಡಿರೋ ಚರಂಡಿಗಳನ್ನ ಸರಿಪಡಿಸಿ ಜನರ ಆರೋಗ್ಯದ ಮೇಲೆ ಕಾಳಜಿಯನ್ನ ವಹಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.